ವಿಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟಲ್ಲಿ ಹಾಕಿದರೆ ನನಗೂ ಒಂಥರ ಖುಷಿ ಆಗುತ್ತೆ. ಒಂದು ಯೂಟ್ಯೂಬರ್ಗೆ ಒಬ್ಬರು ಕಮೆಂಟಲ್ಲಿ ಚೆನ್ನಾಗಿದೆ ಹೀಗೆ ಮಾಡಿ, ಜಸ್ಟ್ ಅವ್ರು ಕಮೆಂಟ್ ಮಾಡಿದ್ರೆ ಏನೋ ಒಂಥರ ಖುಷಿ. ಅದರಿಂದ ಪ್ರತಿಯೊಬ್ಬರು ಕಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಹೇಗಿದೆ ಅಂತ. ನನ್ನ ನೆಗೆಟಿವ್ಸ್ ಇದ್ರೂ कहाँ बैठा हूँ, किससे बात कर रहा हूँ, क्या बात कर रहा हूँ, समझ में नहीं. कंट्रोल ಹೇಳಿ, ನಾನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಟ್ರೈನ್ ಅಲ್ಲ, ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ. ಬಟ್ ಕಮೆಂಟ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನನ್ನ ವಿಡಿಯೋ ಹೇಗೆ ಬರ್ತಿದೆ, ನಾನು ಯಾವ ಥರ ಮಾಡಬೇಕು ಅಂತ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಇನ್ಪುಟ್ಸಿಂದ ನಾನು ಗ್ರೋ ಆಗಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಏನು ತಪ್ಪು ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಅಷ್ಟೇ ಗೊತ್ತಾಗತ್ತೆ ನೋಡ್ತಿರೋರಿಗೆ. ಏನು ತಪ್ಪು ಮಾಡ್ತೀರಿ, ಏನು ಮಾಡ್ಬೋದಿತ್ತು ಇವರು ಅಂತ. ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀನಿ, ಹೆಲ್ಪ್ ಮಾಡಿ ನನಗೆ ಸ್ವಲ್ಪ. ಪ್ರತಿ ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ. ಕಮೆಂಟ್ ಮಾಡಿ. ನಂದಿ ಈ ಊರಲ್ಲಿ ಇವ್ರಿಗೆ ನಂದಿ ಬೆಟ್ಟ ಅಂತಂದ್ರೆ ಅಷ್ಟು ಇಂಟ್ರೆಸ್ಟ್ ಚಾನ್ಸೇ ಇಲ್ಲ. ಸುಮ್ಮನೆ ಚೂತ್ಯ ಮಾಡಕ್ಕೆ ಹೇಳಿರ್ತಾನೆ ಅವನು ಇರಲ್ಲ. ಯಾಕಂತಂದ್ರೆ ಅವ್ರು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಇಲ್ಲೇ ಇರುತ್ತೆ. ಅದರಿಂದ ಈ ನಮ್ಮ ಕರ್ನಾಟಕ ಫ್ಲಾಗ್ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸರ್ಕಲಲ್ಲಿ ತುಂಬ ಕಾಣ್ತಿದೆ. ಬಟ್ ಇವು 2 ತಿಂಗಳಲ್ಲಿ ಸೀಮಿತ ಆಗಬಾರ್ದು. ಫುಲ್ ವರ್ಷ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಥರ ಎಲ್ಲರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ವಿ ಆರ್ ಇದು ಆಕ್ಚುಲಿ ಚೆನ್ನಾಗಿರೋದು. ರೀಚ್ಡ್ ನಂದಿ ನಾಟ್ ಹಿಲ್ಸ್. ನಂದಿಗೆ ನಾವು ರೀಚ್ ಆಗಿದ್ದೀವಿ. ಈಗ ಸಮಯ 6:55. ನಿಮಗೆ ಸನ್ರೈಸು ಬೆಟ್ಟದ ಮೇಲೆ ವ್ಯೂ ಪಾಯಿಂಟಲ್ಲಿ ತೋರ್ಸೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ಸೂರ್ಯ ಬಂದ್ಬಿಟ್ಟಿದ್ದಾನೆ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ನೀನು ಸ್ವಲ್ಪ ದಿರಕ್ಕಾಗಲ್ವ ನಾ ಬರೋ ತನಕ? ಏನಪ್ಪ ನೀನು ಸೂರ್ಯ, ನಿಂಗೆ ಒಳ್ಳೇದು ಮಾಡ್ದಾನ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಪಾಪ ಯಾರಾದರೂ ಮೇಲಿಂದ ಬರೋರ್ಗೆ ಕಷ್ಟ ಆಗತ್ತೆ. ನಾ ಸೈಡ್ಗೆ ಹೋಗೋಣ. ಇಲ್ಲಿ ಏನು ಆಗ್ತಿದೆ? ಥ್ಯಾಂಕ್ ಯು. ಪೊಲೀಸ್ ಅಣ್ಣ ಏನು ಹೇಳ್ತಿದ್ದಾರೆ ನೋಡಿ. ಹಾಂ, ಕಂಪನಿ ಫ್ರೆಂಡ್ ಈಸ್ ಫ್ರಮ್ ತಮಿಳ್ನಾಡು. ರೋಡ್ ಸಾಕತ್ತಾಗಿದೆ. ಈಗಿರೋದು ವ್ಯೂ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈ ಬೈಕಲ್ಲಿ ಅಷ್ಟು ಕಾರ್ನರಿಂಗ್ ಮಾಡಕ್ ಆಗಲ್ಲ. ನಿಜ ಹೇಳಿದ್ರೆ ಸರಿ, ಪೊರ್ಕೆ ತಗೊಂಡ್ ಮಕ್ಕ ಕೆರೆದು ಬಿಡ್ತೀನಿ ನನ್ನ ಮಗನೇ. R15 ಆಗ್ಲಿ, ಇಲ್ಲ ದೊಡ್ಡ ಬೈಕ್ ಬಿಡಿ ಆಗತ್ತೆ. ನೀವು ಅಪ್ರಿಲಿ ಅಂತೀರಾ ಏಪ್ರಿಲಿ ಅಂತಾರೆ ಗೊತ್ತಿಲ್ಲ. ಸ್ಪೋರ್ಟ್ಸ್ ಬೈಕ್ ಏನಿದ್ರು ಚೆನ್ನಾಗಿರುತ್ತೆ. ಅಣ್ಣ ಬೈಕಲ್ಲಿ ಒಂದು ಕೈಯಲ್ಲಿ ಓಡಿಸ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಇವ್ರು ನನ್ಗೆ ಅಲ್ಲಿ ಅಡ್ಡ ಬಂದರು, ಬಟ್ ಅವ್ರಿಗಿಂತ ನಾನೇ ಲೇಟು. ಯಾಕಂತಂದ್ರೆ ಕ್ಯಾಮ್ರಾದಲ್ಲಿ ವಿಡಿಯೋಸ್ ಮಾಡೋದ್ರಿಂದ ನನ್ನ ಕ್ಯಾಮ್ರಾ ಬೇರೆ ಸರಿಯಾಗಿ ನಿಲ್ತಿಲ್ಲ ಹಾಕ್ತಿದ್ರು. ಅದರಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ. ಬಾ ನೋಡಿ ಗಾಯ್ಸ್, 10 ಕಾರುಗಳು ಅಷ್ಟೇ ಬಿಡ್ತಿದ್ದಾರಂತೆ. ಅದಕ್ಕೆ ನಮ್ಮ ಫ್ರೆಂಡ್ಸಲ್ಲಿ ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. 10 ಕಾರ್ಸ್ ಬಿಡ್ತಿರೋದ್ರಿಂದ. ಸೂರ್ಯ ಆಗಲೇ ಬೆಳಕಾಯ್ತಪ್ಪ, ಬಾ ನಿನ್ನ ಸೌಂದರ್ಯವನ್ನು ತೋರಿಸು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಏಯ್ 17 ಕಿಲೋಮೀಟರ್ಸ್ 17 ಕಿಲೋಮೀಟರ್ಸ್ ಇದೆಯಾ ಮೇಲೆಗೆ? ವಾ, ಇವರು ಮೇಲೆ ಹೋಗೋದು ಬೇಡ, ನನಗೆ ಇಲ್ಲೇ ಸಣ್ಣ ಕಾಣ್ತಿದ್ದಾರೆ, ನಾನು ಮೇಲೆ ಹೋಗೋಲ್ಲ ಅನ್ನತ್ತ ಇಲ್ಲೇ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡ್ಕೊತಿದ್ದಾರೆ. ಯಾವುದು ಕಾರ್ ಬರ್ತಿಲ್ಲ, ನುಗ್ಗೋಣ. ಮೇಲಿಂದ ಬರೋರು ಕಂಟ್ರೋಲು ಸಿಗಲ್ಲ. ಒಳ್ಳೆ ಬರ್ತು ನಾ ಬಂದ ಯಾರು ಓವರ್ಟೇಕ್ ಮಾಡೋವಾಗ ನೋಡ್ಕೊಂಡು ಮಾಡಿ. ಯಾಕಂದ್ರೆ ಈಗ ಇಲ್ಲಿ ನೋಡಿ, ಸಡನ್ನಾಗಿ ಈಗ ಏನಾದರೂ ಕಾರ್ ಬಂತು ಅಂತಂದ್ರೆ ಕಷ್ಟ ಆಗುತ್ತೆ. ನಾನು ಈ ಕಡೆ ಏನಕ್ಕೆಪ್ಪ ಬಂದೆ ಅಂದ್ರೆ ವೀವ್ ಹೇಗಿದೆ ಅಂತ ನೋಡಿ. ನೋಡಿ ಚೆನ್ನಾಗಿ ಕಾಣ್ತಿದೆ. ನೀವು ಗೂಗಲ್ ಮ್ಯಾಪಲ್ಲಿ ರೋಡ್ ಹೇಗಿದೆ ಅಂತ ನೋಡಿದ್ರೆ ಸಾಕತ್ತಾಗಿ ಅನಿಸುತ್ತೆ ನಿಮಗೆ. ನನಗೆ ಕೇರಳದಲ್ಲಿ ಮತ್ತು ಊಟಿ ರೋಡಲ್ಲಿ ಮಾಡಿದಷ್ಟು ಕಾರ್ನರಿಂಗು ಈಗ ಮಾಡೋಣ ಅಂತಂದರೆ ಆ ಥರ ಚಾನ್ಸಸ್ ಸಿಗ್ತಿಲ್ಲ. ಎಲ್ಲ ಕಾರುಗಳೇ ಅಡ್ಡ ಬರ್ತಿದ್ದಾವೆ. ಇದು ನಿಜಾನಾ? ಇಲ್ಲ, ಇದು ಕನ್ಸಿರ್ಬೋದು. ಅವಾಗವಾಗ ನನ್ಗೆ ಈ ತರ ಕನ್ಸು ಬೀಳ್ತಾ ಇರತ್ತೆ. ಆ ಕಾರಲ್ಲಿ ನೋಡಿ ಗಾಯ್ಸ್ ಯಾವ ಥರ ಹೊಗೆ ಬರ್ತಿದೆ ಅಂತ. ಅಣ್ಣ ಎಮಿಷನ್ ಟೆಸ್ಟ್ ಮಾಡಿಸಿದ್ದೀರಾ? ನಿಂಗೆ ಯಾಕೆ ಬೇಕಲ್ಲೇ ಅಂತೀರಾ? ಅವ್ರು ಕೇಳೋದು ಆ ಥರ ಅನ್ನಲ್ಲ, ಅವ್ರ ಲ್ಯಾಂಗ್ವೇಜ್ ಬೇರೆ ಅಲ್ವಾ. ನೋಡಿ ಈಗ ಇಲ್ಲಿಂದ ತೋರಿಸ್ತೀನಿ ನಿಮಗೆ ಸನ್ರೈಸ್ ಹೇಗೆ ಆಗ್ತಿದೆ ಅಂತ. ಸೂರ್ಯ ಆಚೆ ಬಂದಿದ್ದಾನೆ, ನಮ್ಗೆ ಇಲ್ಲಿಂದನೇ ಬೆಟ್ರ್. ಈಗ ಮೇಲೆ ಹೋಗುವಷ್ಟೊತ್ತಿಗೆ ಸೂರ್ಯ ನನ್ನ ತಲೆ ಮೇಲೆ ಬಂದಿರ್ತಾರೆ ನೋಪ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ. ನೋ ಪಾರ್ಕಿಂಗ್ ಆದರೂ ನಮ್ಮ ಹುಡುಗರು ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡೋದು ಮಾತ್ರ ಬಿಡಲ್ಲ. ನೋಡಿ ಹೇಗೆ ಹಾಕಿದ್ದಾರೆ ಅವರು. ಓ, ಆಲ್ರೆಡಿ ಹೋಗಿ ವಾಪಸ್ ಬರ್ತಿದ್ದಾರೆ. ನಾವು ಈಗ ಹತ್ತಿದ್ದೀವಿ. ಕಾರ್ ನೋಡೋದ್ರಲ್ಲಿ ಇರೋ ಖುಷಿ ಹೈವೇ ರೋಡ್ ಸಿಕ್ಕರೂ ಬರಲ್ಲ. ಪಾಪ ಆ ಥರ ಸಡನ್ನಾಗಿ ನಿಲ್ಲಿಸಿದ್ರೆ ಕಷ್ಟ ಆಗುತ್ತೆ. ನೋಡಿ ಎಂಟ್ರೆನ್ಸು ಹೇಗಿದೆ ಅಂತ. ಆಲ್ರೆಡಿ ತುಂಬ ಜನ ಬಂದಿರ್ತಾರೆ. ಇಲ್ಲಿಂದ ನಿಲ್ಲಿಸ್ಬಿಟ್ಟು ಹೋಗ್ಬೇಕಾ ಅಂತ. ಆಲ್ರೆಡಿ ತುಂಬ ಹೋಗಿದೆ. ಯಾವ ಕಡೆ ಗಾಡಿ ಪಾರ್ಕಿಂಗ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಆಲ್ರೆಡಿ ತುಂಬ ಹೋಗಿದೆ, ಪಾರ್ಕಿಂಗ್ ಮಾಡೋಕ್ಕೂ ಪ್ಲೇಸ್ ಇಲ್ಲ ಇಲ್ಲಿ. ಬೈಕ್ ಪಾರ್ಕಿಂಗ್ ಮಾಡಿ ಎಂಟ್ರಿ ಟಿಕೆಟ್ ತಗೊಂಡು ಅಲ್ಲಿ ಚೆಕ್ ಮಾಡಿಸಿ ಈಗ ಎಂಟ್ರಿ ಆಗ್ತಿದ್ದೀನಿ. ಇದೇ ಎಂಟ್ರೆನ್ಸು. ಚೆಕ್ ಮಾಡೋಣ, ಟಿಕೆಟ್ ಎಲ್ಲ ಚೆಕ್ ಮಾಡಿದಾದ್ಮೇಲೆ A few moments later. ಟಿಪ್ಪು ಸುಲ್ತಾನ್ ವಸತಿ ಗೃಹ. ಈಗ ರೌಂಡ್ ಹಾಕೊಂಡೇನು ಹೋಗೋದು ಬೇಡ. ಈಗ One eternity later. ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ.
ಎಲ್ಲರೂ ವ್ಯೂ ಪಾಯಿಂಟ್ ನೋಡ್ಕೊಂಡು ವಾಪಸ್ ಬರ್ತಿದ್ರೆ ನಾವು ಈಗ ಹೋಗ್ತಿದ್ದೀವಿ ವ್ಯೂ ಪಾಯಿಂಟ್ ನೋಡಲಿಕ್ಕೆ. ಬರೀ ಇಂಥದೆಯ. ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ತಗೋತಿದ್ದಾರೆ. ಈಗ ನಂದಿ ಹಿಲ್ಸಲ್ಲಿ ಪ್ಯಾರಾಗ್ಲೈಡಿಂಗ್ ಸ್ಟಾರ್ಟ್ ಆಗಿದೆ. ಬುಕ್ ಮಾಡ್ಕೋಬೋದು ಈ ನಂಬರಿಂದ. ಈ ಥರ ಆ ಕಡೆ ಸಹ ನೋಡಿ ಹೇಗಿದೆ. ಜನಸಾಗರ ಎಲ್ಲಿ ನೋಡಿದ್ರು. ಎಲ್ಲರೂ ವಾಪಸ್ ಬರೋ ಟೈಮಲ್ಲಿ ನಾವು ಮೇಲೆ ಹೋಗ್ತಿದ್ದೀವಿ. ಇದು ಆರಾಮಾಗಿ ನಾವು ಫೋಟೋಸ್ ಹಿಡ್ಕೊಳ್ಳೋಕ್ಕೆ, ಮೇಲೆ ಹೋಗಿ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಫೋಟೋಶೂಟೆಲ್ಲ ಮಾಡ್ಕೋಬೋದು ಆರಾಮಾಗಿ. ಈಗ ಹುಡುಗರು ಅದನ್ನೇ ಮಾಡ್ತಿರೋದು, ಫೋಟೋಶೂಟ್ ಮಾಡ್ತಿದ್ದಾರೆ ಮೇಲೆ. ಆಲ್ರೆಡಿ ಎಲ್ಲ ಹಾಳಾಗಿದ್ದಾವೆ, ಗ್ಲಾಸೆಲ್ಲ ಹೊಡೆದೋಗಿ. ಸಣ್ಣ ಮಕ್ಕಳಿಗೆ ಇಲ್ಲಿ ಆಡ್ಕೊಳಕ್ಕೆ ಸರೋಗುತ್ತೆ, ಮತ್ತು ಫೋಟೋ ಶೂಟಿಂಗು ಅವೆರಡು ಬಿಟ್ಟರೆ ಇಲ್ಲಿ ಆಯಿತು. ಆಮೇಲೆ ಹಿಂಗೆ ಕರ್ಕೊಬಂದರೆ ಅವರಿಂದ ಹತ್ಲಿಕ್ಕಾಗಲ್ಲ. ಅವ್ರ ಜೊತೆ ನಾವು ಎಂಜಾಯ್ ಮಾಡೋದು ಕಷ್ಟ ಆಗುತ್ತೆ. ನಾವು ಸಿಂಗಲಾಗಿ ಬಂದಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಆ ಕಡೆ ಹೋಗಿ ಫೋಟೋಶೂಟ್ ಮಾಡ್ಕೋಬೋದು. ಮುಂದೆ ಇಲ್ಲಿ ದೇವಸ್ಥಾನ ಇದೆ, ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ. ಇದು ನಂದಿ ಹಿಲ್ಸ್ನ ಪೋಸ್ಟ್ ಆಫೀಸ್. ಏನು ಮಾಡ್ತಿದ್ದಾರೆ ಇಲ್ಲೆಲ್ಲ ಗೊತ್ತಿಲ್ಲ, ಯಾವುದು ಪೋಸ್ಟ್ ಮಾಡ್ತಿರ್ಬೇಕು. ಇಲ್ಲಾಂದರೆ ನೋಡೋಣ ಬನ್ನಿ. ಬಜ್ಜಿ, ನಾನು ಪೋಸ್ಟ್ ಆಫೀಸಲ್ಲಿ ಏನಪ್ಪ ಬಜ್ಜಿ ಮಾಡ್ತಿದ್ದಾರೆ ಅಂದ್ಕೊಂಡೆ. ಬಟ್ ಬರೀ ಇಂಥದೆಯ. ಇದು ಚೆನ್ನಾಗಿ ಓದಿ. ಪ್ಲಾಸ್ಟಿಕ್ ನಿಷೇಧಿಸಿದೆ ವಲಯ, ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಿದೆ. ಸೇ ನೋ ಟು ಪ್ಲಾಸ್ಟಿಕ್, ಸ್ವಚ್ಛತೆ ಕಾಪಾಡಿ. ನಾವಿಲ್ಲಿ ಚಪ್ಪಲಿ ಬಿಟ್ಟು ಇದು ಎಂಟ್ರೆನ್ಸ್. ಇದು ಹಾಂ, ಎಷ್ಟು ತಣ್ಣಗಿದೆ ಅಂತಂದರೆ ಬಂಡೆ ಎಲ್ಲ. ಮೇ ಬಿ ಮಂಜು ಬಿದ್ದಿರೋದಕ್ಕೆ ಗೊತ್ತಿಲ್ಲ, ಇಲ್ಲ ಅಂತಂದರೆ ಕಲ್ಲಿರೋದೇ ಹಾಗೆ ಅಂತನ ಗೊತ್ತಿಲ್ಲ. ಇಲ್ಲಿ ನೀರಿರುತ್ತೆ, ಕಾಲು ತೊಳ್ಕೊಬೋದು ನೀವು ಗಲೀಜಿಂದ ಬಂದಿರ್ತೀರಾ ಅಂತ. ನಾನು ಜಾಡ್ಸ್ ಓದಿಯಕ್ಕೆ ಮುಂಚೆ ಇಲ್ಲಿಂದ ಓಡೋಗ್ಬಿಡು. ಆ ಬೋರ್ಡಲ್ಲಿ ಕಮ್ಮಿ ಹೊಡೆದೋಗುತ್ತೆ. Oh my God! Wow! Now I have faith in God above. I have faith that I'll find my. ದರ್ಶನ ಮುಗಿಸ್ಕೊಂಡು ಈಗ ಆಚೆ ಹೋಗ್ತಿದ್ದೀವಿ. ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ ಹೇಗಿದೆ ಅಂತ ನೋಡಿ.
ಕ್ಯಾಮ್ರಾ ಚಾರ್ಜ್ ಆಗಿರೋ ಕಾರಣದಿಂದ ವಿಡಿಯೋ ಫೋನಲ್ಲಿ ತೆಗಿಬೇಕಾದ ಪರಿಸ್ಥಿತಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸೂರ್ಯ ಇನ್ನೂ ಎದ್ದಿಲ್ಲ. ಕ್ಯಾಮ್ರಾದಲ್ಲಿ ಚಾರ್ಜ್ ಆಗೋ ಕಾರಣದಿಂದ ಫೋನಲ್ಲೇ ವಿಡಿಯೋ ಮಾಡ್ತಿದ್ದೀನಿ. ಎಷ್ಟು ಡಿಸಪಾಯಿಂಟ್ ಆಗ್ತಿದೆ ಅಂತಂದರೆ ತುಂಬ ಡಿಸಪಾಯಿಂಟ್ ಆದೆ. ಯಾಕೆ ಅಂತೇಳಿ ನಾನು ಬಂದಿದ್ದೆ ನಿಮಗೆಲ್ಲ ಚೆನ್ನಾಗಿ ತೋರಿಸೋಣ ಅಂತ ವ್ಯೂನ. ಬಟ್ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. बड़ा हरामी हो बेटा. ಇವರು ನಮ್ಮ ದೇಶದವರು ಅಲ್ಲ, ಇವರು ನಮ್ಮ ದೇಶ ಎಲ್ಲ ಸುತ್ತಾಡ್ತಿದ್ದಾರೆ. ಇವ್ರ ದೇಶ ನಾವು ಯಾವಾಗ ಸುತ್ತಾಡ್ತೀವೋ ನನ್ನ ಆಸೆ ಅಷ್ಟೇ, ಎಲ್ಲ ದೇಶಗಳು ಸುತ್ತಾಡಬೇಕು. ಆ ಕಡೆ ಕಲ್ಚರು, ಆ ಕಡೆ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋಬೇಕಂತ ತುಂಬ ಆಸೆ ಇದೆ. ಒಂದು ಹುಡುಗರಲ್ಲೂ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ. No way, bro. ಓಕೆ ಫ್ರೆಂಡ್, ಬಾಯ್. ಕಳ್ಸಿ ಆಚೆ.